ಕೇರ್ಪೇಟೆ ತಾಲೂಕು ಮಾಕೋಳ್ಳಿ ಗ್ರಾಮದಿಂದ ವಿಶ್ವನಾಥ್ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಚಿರತೆ ಅವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಇವಾಗ ತಾನೇ ನೈಟು ಚಿರತೆ ಬಂದಿದೆ. ನಾವು KB ಅವರು ನೈಟ್ ಹೊತ್ತು ಕರೆಂಟ್ ಕೊಡೋ ದೇಶದಿಂದ ನಾವು ನೀರು ಹಾಯ್ಸೋಕ್ಕೆ ಹೋಗ್ಬೇಕು. ನಮಗೆ ಮಳೆ ಅಭಾವ ಇರೋ ದೇಶದಿಂದವ ಈಗ ನೈಟು 8:45 ಕೊಟ್ಟರೆ 12:45 ಗಂಟೆ ಕರೆಂಟ್ ತೆಗಿತಾರೆ. ಚಿರತೆ ಅವಳಿಲಿ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ತಾನೇ ಎಷ್ಟು ಚಿರತೆ ಹೋಯ್ತು. ಇದೇ ನಮ್ಮ ತೋಟ ನೋಡಿ. ನಾವು ಇಲ್ಲಿಗೆ ನೀರು ಹಾಯ್ಸೋಕ್ಕೆ ಬರಬೇಕು. ಸಿಕ್ಕಾಪಟ್ಟೆ ಚಿರತೆ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಸುಮಾರು 2-3 ವರ್ಷದಿಂದ ಆಗಿದೆ. ಒಂದು ಕುರಿನೂ ಹೋಯ್ತು. ಕುರಿನೂ ತಿನ್ಕೊಬಿಟ್ಟಿದೆ ಈಗ ಒಂದು ವಾರದಲ್ಲಿ. ಆದ್ರಿಂದವ ಅರಣ್ಯ ಇಲಾಖೆಯವರು ನಮಗೆ ಚಿರತೆ ಹಿಡಿಯೋಕ್ಕೆ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಅರಣ್ಯ ಇಲಾಖೆಯವರು ತಕ್ಷಣನೇ ಬಂದು ಆದಷ್ಟು ಬೇಗ ಬಂದು ಸಹಕಾರ ಕೊಡ್ಬೇಕು ನಮಗೆ. ಇಲ್ಲಾಂದರೆ ರೈತರ ಪಾಡು ನಿಮಗೆ ಗೊತ್ತಿದೆ, ರೈತರಿಗೆ ಎಷ್ಟು ಕಷ್ಟ ಇದೆ ಅಂತವ. ಈಗ ಮಳೆ ಇಲ್ಲ, ಕಬ್ಬು ಬೆಳೀತಾ ಇದ್ದೀವಿ, ಕಬ್ಬು ನೀರು ಹಾಯ್ಸಕ್ಕೆ ಹೋಗ್ಬೇಕು. ಅದ್ರ ದೇಶದಿಂದ ಹೋಗಕ್ಕೆ ಭಾಳ ಹಿಂಸೆ ಆಗ್ಬಿಟ್ಟಿದೆ. ದಯವಿಟ್ಟು ಅರಣ್ಯ ಇಲಾಖೆ ಅನ್ಸ್ಬಿಟ್ಟೈತೆ ಚಿರತೆ ಅಂತ ಕೇಳ್ಕೊತಾ ಇದೀವಿ. ಈ ವಾರದಿಂದ ಈಚ್ಕಂತೂ ಹೊಲ ಗದ್ದೆನೇ ಬೇಡ ಅನ್ಸ್ಬಿಟ್ಟೈತೆ. ನನ್ನ ಮಗಂಗೆ ಬೇಕು ಪಂಪ್ ಸೆಟ್ಟು, ಈ ಕರೆಂಟು, ಈ ಮಳೆ ಹುಯ್ದಿರೋದಕ್ಕೂ ಜೀವನನೇ ಸಾಕಾಗೋಯ್ತೆ ಆ ಚಿರತೆಯಿಂದ. ಇದಕ್ಕೆ ನಮಗೆ ಏನಾರ ಆದಷ್ಟು ಮುಕ್ತಿ ಕೊಟ್ಟರೆ ನಮ್ಮ ಭಾಗದಲ್ಲಿ ಹೈಸ್ಕೂಲ್ ಭಾಗದಲ್ಲಿ ನಮ್ಮ ಜಮೀನಿರೋದು ಮಾಕೋಳಿ ಹೈಸ್ಕೂಲ್ ಭಾಗದಲ್ಲಿ ದಯವಿಟ್ಟು ಬಂದು ಅರಣ್ಯ ಇಲಾಖೆರು ಮತ್ತು ಯಾರು ಇದಕ್ಕೆ ಸಂಪಟ್ಟರು ಯಾರು ಬರ್ತಾರೆ ಅವರು ನಮಗೆ ಒಂದು ಇದು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.